श्रीगुरुभ्यो नमः। हरिः ओम्। सहना भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम संस्कृत भाषायाः कृतौ तुरीये अलात शांति प्रकरणे अद्य अद्य सप्ताशीति कारिका तद्भाष्यभागः विवृत्तिभागश्च सर्वमेतत् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य सप्ताशीति कारिकां प्रकृतां तद्भाष्यभागं तद्विवृत्तिभागं च यथामति विचारयामः। ओम कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम्
ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ತತ್ರ ಸಪ್ತಾಶೀತಿ ಸಪ್ತಾಶೀತಿ ಕಾರಿಕಾ. ಇದುವರೆಗೆ ಭಗವತ್ಪಾದ ಗೌಡಪಾದರು ಈ ಒಂದು ಅಲಾತ ಶಾಂತಿ ಪ್ರಕರಣದಲ್ಲಿ ಎಲ್ಲ ಮತಾಂತರಗಳನ್ನು ಕೂಡ ಮುಖ್ಯವಾಗಿ ಬೌದ್ಧರ ವಿಜ್ಞಾನವಾದ ಬಾಹ್ಯಾರ್ಥವಾದ ಇವುಗಳನ್ನು ತೆಗೆದುಕೊಂಡು ಅವರುಗಳ ಪ್ರಕ್ರಿಯೆಯಿಂದಲೇ, ಅವರುಗಳ ಉಪಪತ್ತಿಯಿಂದಲೇ, ಅವರುಗಳ ತರ್ಕದಿಂದಲೇ, ಅವರುಗಳ ನ್ಯಾಯದಿಂದಲೇ ಏನು ಮಾಡಿದ್ರು ನೋಡಿ, ನಿಮ್ಮ ದರ್ಶನದಲ್ಲಿ ಇಂತಹ ದೋಷ ಇದೆ ಎನ್ನುವುದನ್ನು ಎತ್ತಿ ತೋರಿಸಿದರು. ಎಲ್ಲಿಂದ? ಈ ಅಲಾತ ಶಾಂತಿ ಪ್ರಕರಣದಲ್ಲಿ ಮುಖ್ಯವಾಗಿ ನೋಡಿ. ಈಗ ನಾವು 87ನೇ ಕಾರಿಕೆಗೆ ಬಂದಿದ್ದೇವೆ. ಅದರಲ್ಲಿ ಸುಮಾರು 70 ಕಾರಿಕೆಗಳು ಈ ಒಂದು ಬೌದ್ಧ ಧರ್ಮ ಅದು ಇದು ಅಂತ ಏನಿದೆ ಬೇರೆ ಧರ್ಮಗಳು ಅವರಲ್ಲಿರತಕ್ಕಂಥ ದೋಷಗಳನ್ನು ಅವರ ಪ್ರಕ್ರಿಯೆಯಿಂದಲೇ ನಿರಾಕರಿಸಿದ್ದಾಗಿದೆ. ಎಲ್ಲಿವ 70 ಸುಮಾರು 70 ಕಾರಿಕೆಗಳಲ್ಲಿ. ಈ 70 ಕಾರಿಕೆ ಅಂತಂದ್ರೆ ಏನಾಯಿತು? ಸ್ವಲ್ಪ ಹೆಚ್ಚು ಕಡಿಮೆ ಆಗಮಶಾಸ್ತ್ರ ಮತ್ತೆ ಈ ಒಂದು ವೈತಥ್ಯ ಆಗಮ ಪ್ರಕರಣ ಮತ್ತು ವೈತಥ್ಯ ಪ್ರಕರಣ ಈ ಎರಡೂ ಸೇರಿ ಒಟ್ಟು ಸ್ವಲ್ಪ 70-75 ಕಾರಿಕೆ ಆಗ್ಬೋದು. ಇಲ್ಲಿ ಒಟ್ಟು ಅಂದರೆ ಎರಡೂ ಸೇರಿ ಎಷ್ಟು ಕಾರಿಕೆಗಳಿವೆಯೋ ಅಷ್ಟು ಕಾರಿಕೆಗಳಿಂದ ಈ ಒಂದು ಇತರ ಧರ್ಮಗಳನ್ನು ವಿಚಾರ ಮಾಡಿ ಅವರನ್ನು ಅವರ ಉಪಪತ್ತಿಯಿಂದಲೇ ಅವರ ಮತದಲ್ಲಿರತಕ್ಕಂತಹ ದೋಷವನ್ನು ಎತ್ತಿ ತೋರಿಸಿದ್ದರು. ಅಲ್ಲಿ ಏನಾಯಿತು ಅಂದರೆ ನೋಡಿ, ವೈತಥ್ಯ ಪ್ರಕರಣದಲ್ಲಿ ಶುದ್ಧವಾದ ಅದ್ವೈತವನ್ನು ಅವಸ್ಥಾತ್ರಯದ ಮೂಲಕ ಸ್ವಪ್ನಕ್ಕೂ ಜಾಗೃತಕ್ಕೂ ಏನೂ ವ್ಯತ್ಯಾಸವಿಲ್ಲ. ಜಾಗೃತ್ತು ಏನಾಗಿದೆ ಅದು ಸ್ವಪ್ನ ಸದೃಶ ಅಂತಕ್ಕಂಥದ್ದನ್ನು ಆಗಮ ಪ್ರಕರಣದಲ್ಲಿ ಏನು ಹೇಳಿತ್ತೋ ಅದನ್ನೇ ಉಪಪತ್ತಿಪೂರ್ವಕವಾಗಿ ವೈತಥ್ಯ ಪ್ರಕರಣದಲ್ಲಿ ಸಿದ್ಧ ಮಾಡಿ ತೋರಿಸಿದ್ರು. ಅದೇನದು? ಶುದ್ಧವಾದ ವೇದಾಂತ. ಅದು ಅಲ್ಲಿ ಬೇರೆ ಯಾವ ಅನ್ಯ ಮತದವರ ಸಂಕರಣವೂ ಸಂಕರ್ಷವೂ ಇರಲಿಲ್ಲ, ಅಲ್ಲಿ ಸಂಕರವೂ ಇರಲಿಲ್ಲ. ಕೇವಲ ಶುದ್ಧವಾದ ವೇದಾಂತವನ್ನು ಹೇಳಿದ್ರು. ಅಲ್ಲಿಂದ ಆಚೆಗೆ ಅದ್ವೈತ ಪ್ರಕರಣದಲ್ಲಿ ಅಲ್ಲಿಯೂ ಕೂಡ ಹೇಗೆ ಅದ್ವಯವಾದ ಈ ಪರಮಾರ್ಥ ತತ್ವವನ್ನು ಈ ಒಂದು ಲೌಕಿಕವಾದ ಒಂದು ಸೃಷ್ಟಿ ಮತ್ತು ನಮ್ಮ ವ್ಯವಹಾರ ಇದೆಯಲ್ಲ ಅದಕ್ಕೆ ಹೋಲಿಸಿ ನೋಡಿ ಹೇಗೆ ಇದು ಅದ್ವಯವಾಗಿದೆ ಅಂತಕ್ಕಂಥದ್ದನ್ನು ಸಿದ್ಧ ಮಾಡಿದ್ರು. ಅದೂ ಕೂಡ ವೇದಾಂತವೇ. ಅದಾದ ಮೇಲೆ ಏನು ಮಾಡಿದ್ರು? ಪೂರ್ತಿಯಾಗಿ 70 ಅಲಾತ ಶಾಂತಿ ಪ್ರಕರಣದಲ್ಲಿ 70 ಕಾರಿಕೆಗಳಲ್ಲಿ ಬೇರೆ ಮತದವರ ಕಡೆಗೆ ಬಂದುಬಿಟ್ರು. ಯಾರು? ಗೌಡಪಾದರು ಬಂದುಬಿಟ್ಟು ಅವರ ಒಂದು ನೀತಿಯಿಂದ, ಅವರ ಒಂದು ರೀತಿಯಿಂದ, ಅವರ ಒಂದು ತರ್ಕದಿಂದ ಅವರಲ್ಲಿರ್ತಕ್ಕಂಥ ಅವರ ಮತದಲ್ಲಿರತಕ್ಕಂಥ ದೋಷವನ್ನು ಎತ್ತಿ ತೋರಿಸಿದರು. ಇಲ್ಲಿಯವರೆಗೆ ಅಂದ್ರೇನು? 86ನೇ ಕಾರಿಕೆಯವರೆಗೆ. ಅಂದ್ರೇನು? ಅಲ್ಲಿ ವೈತಥ್ಯ ಪ್ರಕರಣದಲ್ಲಿ ಅದ್ವೈತ ಪ್ರಕರಣದಲ್ಲಿ ಹೇಳಿದ್ದು ಇಲ್ಲಿ ಇಷ್ಟೊಂದು ದೀರ್ಘಕಾಲ 70 ಕಾರಿಕೆಗಳಲ್ಲಿ ಈ ಅನ್ಯ ಮತದವರ ಒಂದು ದೋಷ ಇರೋದು ಅದನ್ನೇ ಹೇಳ್ಕೊಂಬಂದ್ಬಿಟ್ರು. ಹಾಗಾಗಿ ಏನಾಯಿತು? ಓಹೋ, ಯಾವತ್ತೋ ಹೇಳಿದ್ರಲ್ಲಪ್ಪ ಈ ಶುದ್ಧವಾದ ವೇದಾಂತವನ್ನು ಅನ್ನುವ ಮಟ್ಟಕ್ಕೆ ಬಂದುಬಿಡ್ತು. ನಮಗೂ ನೋಡಿ, ಯಾವತ್ತೂ ಇದನ್ನು ನಾವು ನೋಡಿದ್ದು ವಿಚಾರ ಮಾಡಿದ್ದು ಅದ್ವೈತ ಪ್ರಕರಣ ಮುಗಿದಿದ್ದು
ಸುಮಾರು ಬಹಳ ಹಿಂದೆ. ಹೌದು ತಾನೆ? ಏನಾಗಿತ್ತು ನಮಗೆ? ಸ್ವಲ್ಪ ಹೆಚ್ಚು ಕಡಿಮೆ ಅದು ಮರ್ತು ಹೋಗೋದಿಲ್ಲ ಯಾವತ್ತೂ. ಆದ್ರೆ ಏನು ಸ್ವಲ್ಪ ಸ್ಮರಣೆಗೆ ಅಷ್ಟೊಂದು ಬಂದಿರಲಿಲ್ಲ. ಈಗ ಭಗವಾನ್ ಗೌಡಪಾದರು ಏನು ಮಾಡ್ತಾ ಇದ್ದಾರೆ? ಆಯಿತು, ಅನ್ಯ ಮತದವರನ್ನ ನಾವು ನಿರಾಕರಣೆ ಮಾಡಿದ್ದಾಯಿತು. ಇಲ್ಲಿ ಯದ್ಯಪಿ ಬೌದ್ಧರನ್ನ ನಿರಾಕರಣೆ ಮಾಡಿದರೂ ಕೂಡ ಏನನ್ನ ಮಾಡಿದ್ದಾರೆ ಇಲ್ಲಿ? ಎಲ್ಲ ದ್ವೈತಿಗಳನ್ನೂ ಕೂಡ ನಿರಾಕರಣೆ ಮಾಡಿದ್ದಾರೆ ಇಲ್ಲಿ. ಏನೋ ಉಪಲಕ್ಷಣಾರ್ಥವಾಗಿ ಬೌದ್ಧರನ್ನು ತೆಗೆದುಕೊಂಡಿದ್ದಾರೆ, ವಿಜ್ಞಾನವಾದವನ್ನು ತೆಗೆದುಕೊಂಡಿದ್ದಾರೆ, ವಾಕ್ಯಾರ್ಥವಾದವನ್ನು ತೆಗೆದುಕೊಂಡಿದ್ದಾರೆ. ಅವರೆಲ್ಲ ಯಾರು? ದ್ವೈತಿಗಳು. ಹೀಗೆ ಎಲ್ಲ ದ್ವೈತಿಗಳನ್ನು ಕೂಡ ಉದ್ದೇಶಿಸಿ ಅವರ ಒಂದು ಸಿದ್ಧಾಂತದಲ್ಲಿ ಏನು ದೋಷ ಇದೆ ಮತ್ತು ಅದು ಹೇಗೆ ಉಪನಿಷತ್ತುಗಳ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಎಂಬುದನ್ನು ಇಲ್ಲಿಯವರೆಗೂ ಕೂಡ ತೋರಿಸಿದರು. ಹಾಗಾಗಿ ನಮಗೆ ಈ ಶುದ್ಧವಾದ ವೇದಾಂತ ಪ್ರಕ್ರಿಯೆಯನ್ನು ಹಿಂದೆ ಹೇಳಿದ್ರಲ್ಲ, ಆಗಮ ಪ್ರಕರಣದಲ್ಲಿ, ವೈತಥ್ಯ ಪ್ರಕರಣದಲ್ಲಿ, ಅದ್ವೈತ ಪ್ರಕರಣದಲ್ಲಿ, ಅದು ಸ್ವಲ್ಪ ನಮಗೆ ಏನೋ ಮರೆಯಾದ ಕಾಣ್ತಾ ಇತ್ತು. ಏನಪ್ಪ ತುಂಬ ದಿವಸ ಹೋಗಿತ್ತು ಅದನ್ನು ಹೇಳಿ ಬರೀ ಬೇರೆ ಮತದವನ್ನ ಹೇಳ್ಕೊಂಡು ನಿರಾಕರಣೆ ಮಾಡ್ಕೊಂಡ್ಬಂದರು. ಈಗ ಭಗವಾನ್ ಗೌಡಪಾದರು ಹೇಳ್ತಾ ಇದ್ದಾರೆ, ತಿರುಗ ಆ ಒಂದು ಸ್ವಂತ ಪ್ರಕ್ರಿಯೆ ಇದೆಯಲ್ಲ, ವೇದಾಂತ ಪ್ರಕ್ರಿಯೆ, ಅದಕ್ಕೆ ಪುನಃ ಈ ಒಂದು ಕಾರಿಕೆಯಿಂದ ವಾಪಸ್ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿಯವರೆಗೆ ಆ ಬೇರೆಯ ಮತಾಂತರದವರ ದೋಷವನ್ನು ಹೇಳಿದ್ದಾಯಿತು. ಅಲ್ಲಿಗೆ ಎಲ್ಲ ದ್ವೈತಿಗಳಲ್ಲಿ ಇರತಕ್ಕಂಥ, ದ್ವೈತ ಮತದಲ್ಲಿ ಇರತಕ್ಕಂಥ ದೋಷವನ್ನು ತೋರಿಸಿದ್ದಾಯಿತು. ಸಾಕು, ಈಗ ಇನ್ನು ನಮ್ಮ ಒಂದು ಮುಖ್ಯವಾದ ಉಪನಿಷತ್ ಸಿದ್ಧಾಂತಕ್ಕೆ ಬರೋಣ. ಇನ್ನು ಉಳಿದಿರತಕ್ಕಂಥದ್ದು ಇನ್ನೊಂದು 10-13 ಕಾರಿಕೆ ಇದೆ ಅಷ್ಟೇ. ಅದರಲ್ಲಿ ನಾವು ಏನನ್ನು ನಾವು ಉಪಕ್ರಮಿಸಿದ್ದೇವೋ, ಉಪಕ್ರಮ ಮಾಡಿದ್ದೇವೋ, ಅದರ ಪ್ರಕಾರವಾಗಿಯೇ ನಾವು ಉಪಸಂಹಾರ ಮಾಡೋಣ. ಉಪಕ್ರಮ ಹೇಗೆ ಮಾಡಿದ್ವಿ? ವೇದಾಂತ ಸಿದ್ಧಾಂತದಿಂದ. ಈ ಉಪಸಂಹಾರನೂ ಏನು ಮಾಡ್ತಾ ಇದ್ದೇವೆ ನಾವು? ಉಪಸಂಹಾರದ ಅದನ್ನೂ ಕೂಡ ವೇದಾಂತ ಸಿದ್ಧಾಂತದ ಮೂಲಕವೇ ಮಾಡಬೇಕು ಅಂತನೋ ಒಂದು ನಿಯಮ ಇದೆಯಲ್ಲ, ಏಕರೂಪತೆ ಇದೆಯಲ್ಲ, ಅದಕ್ಕೆ ಅನುಸಾರವಾಗಿ ಈಗ ನಾವು ಹಿಂದೆ ಹೇಳಿದಂತಹ ವೇದಾಂತ ತತ್ವ, ಉಪನಿಷತ್ ತತ್ವ, ಉಪನಿಷತ್ ಸಿದ್ಧಾಂತ ಏನಿದೆ ಅದನ್ನು ಪುನಃ ಸಂಕ್ಷೇಪವಾಗಿ ಈಗ ಹೇಳುತ್ತಿದ್ದೇವೆ. ಇಲ್ಲಿ ತನಕ ಬೇರೆಯವರ ಒಂದು ರಾದ್ಧಾಂತ, ಅವರ ಗಲಾಟೆ ಎಲ್ಲ ಆಯಿತು, ಎಲ್ಲ ಮುಗೀತು. ಈಗ ನಮ್ಮ ಸಿದ್ಧಾಂತ ಎಲ್ಲಿ? ನಮ್ಮ ಸಿದ್ಧಾಂತ ಯಾವುದು? ಯಾವ ಗಲಾಟೆಗೂ ಅವಕಾಶ ಇಲ್ಲ. ಇಲ್ಲ, ಹಿಂದೆ ಹೇಳಿದರು, ಬೇರೆ ಬೇರೆ ದ್ವೈತ ಮತದವರಲ್ಲಿ ವಿಪ್ರತಿಪತ್ತಿ, ಕದನ, ಭಿನ್ನಾಭಿಪ್ರಾಯ ಇದಕ್ಕೆಲ್ಲ ಅವಕಾಶ ಇದೆ. ಆದರೆ ಅದ್ವೈತದಲ್ಲಿ ಇದ್ಯಾವುದಕ್ಕೂ ಅವಕಾಶ ಇಲ್ಲ. ಯಾಕೆ? ಒಂದು ಭಿನ್ನಾಭಿಪ್ರಾಯ, ಒಂದು ವಿರಸ, ಇವೆಲ್ಲ ಏನಿರಬೇಕು? ಎರಡು ತತ್ವ ಇದ್ದರೆ ಬರೋದು. ಹೌದು ತಾನೆ? ನಮ್ಮಲ್ಲಿ ಇಲ್ಲವೇ ಇಲ್ಲ, ಇರೋದೇ ಒಂದು ತತ್ವ. ಹಾಗಾಗಿ ಯಾವ ಭಿನ್ನಾಭಿಪ್ರಾಯಕ್ಕೂ ಅವಕಾಶವಿಲ್ಲ, ವಿಪ್ರತಿಪತ್ತಿಗೂ ಅವಕಾಶವಿಲ್ಲ, ದೋಷಾರೋಪಣೆಗಂತೂ ಅವಕಾಶ ಇಲ್ಲವೇ ಇಲ್ಲ ನಮ್ಮ ಮತದಲ್ಲಿ. ಹಾಗಾಗಿ ಇಂತಹ ಪರಿಶುದ್ಧವು ಮತ್ತು ಉಪನಿಷದ್ವೇದ್ಯವು ಆಗಿರತಕ್ಕಂತಹ ಈ ಒಂದು ವೇದಾಂತ ಸಿದ್ಧಾಂತ ಯಾವುದನ್ನು ಕುರಿತು? ಬ್ರಹ್ಮವನ್ನು ಕುರಿತು. ಈ ಬ್ರಹ್ಮ ಎಂಥದ್ದು? ನೆನ್ನೆ ನೋಡಿದ್ದೇವೆ ತೈತ್ರಿಯದಲ್ಲಿ. ಎಲ್ಲ ಲೌಕಿಕ ದ್ವೈತಗಳು ಕೂಡ ಎಲ್ಲಿ ಉಪಶಾಂತವಾಗಿ ಬಿಟ್ಟಿದೆಯೋ ಅದು ಬ್ರಹ್ಮ. ಅಲ್ಲಿ ದ್ವೈತ ವಸ್ತುವಿನ ಒಂದು ಸಂಬಂಧವೇ ಇಲ್ಲ, ಸಂಕರವೂ ಇಲ್ಲ, ಏನೂ ಇಲ್ಲ. ಕೇವಲ 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 ಈ ಒಂದು ತತ್ವವನ್ನು ಈಗ ನಾವು ಪುನಃ ಅದಕ್ಕೆ ವಾಪಸ್ ಬರ್ತಾ ಇದ್ದೇವೆ. ನಮ್ಮ ಪ್ರಕ್ರಿಯೆ ಇದು, ಉಪನಿಷತ್ ಪ್ರಕ್ರಿಯೆ. ಅದನ್ನು ಸಂಕ್ಷೇಪವಾಗಿ ನಾವು ಈಗ ಹೇಳ್ತಾ ಇದ್ದೇವೆ ಅಂತ ಹೇಳಿ, ಯಾವುದರಿಂದ ಉಪಕ್ರಮಿಸಿದ್ದರೋ ಆ ಒಂದು ಸಿದ್ಧಾಂತದ ಮೂಲಕವಾಗಿಯೇ ಈ ಒಂದು ಗ್ರಂಥವನ್ನು ಉಪಸಂಹಾರ ಮಾಡುತ್ತಿದ್ದಾರೆ ಭಗವಾನ್ ಗೌಡಪಾದರು. ನೋಡೋಣ 87ನೇ ಕಾರಿಕೆ. ಈ ಕಾರಿಕೆ ಹೇಳೋಕ್ಕಿಂತ ಮುಂಚೆ
ಒಂದು ಸಂಬಂಧ ವಾಕ್ಯ ಇದೆ. ಅದನ್ನು ಇಲ್ಲಿ ಆಮೇಲೆ ಬರೆದಿದ್ದಾರೆ. ನಾವು ಇದನ್ನು ಈ ಇಷ್ಟೊಂದು ಹೇಳಿದ್ನಲ್ಲ, ಇದು ನಂದೇನಲ್ಲ, ಇದಕ್ಕೆ ಪೂರಕವಾಗಿ ಭಾಷ್ಯಕಾರೇ ಬರೆದು ಬಿಟ್ಟಿದ್ದಾರೆ ಭಗವಾನ್ ಶಂಕರರು. ಅದನ್ನು ನೋಡಿಕೊಂಡು ಆಮೇಲೆ ಕಾರಿಕೆಯನ್ನು ನೋಡೋಣ. ಇದು ಎರಡನ್ನು ಒಟ್ಟಿಗೆ ಹೇಳಿದ್ದಾರೆ ಕಾರಿಕೆ. ಎರಡಕ್ಕೂ ಸಂಬಂಧ ಇದೆ. ನಾವು ಬೇರೆ ಬೇರೆಯಾಗಿ ಒಟ್ಟಿಗೆ ಹೇಳಿದ್ರೆ ಏನಾಗುತ್ತೆ ಅಂದರೆ ತುಂಬ ಉದ್ದ ಆಗಿಬಿಡುತ್ತೆ, ಹಿಂದೆ ಹೇಳಿದ ಮರ್ತು ಹೋಗ್ಬಿಡುತ್ತೆ, ಇವೆಲ್ಲ ದೋಷ ಬರುತ್ತೆ. ಆದ್ದರಿಂದ ಒಂದೊಂದೇ ಕಾರಿಕೆಯನ್ನು ವಿಚಾರ ಮಾಡೋಣ. ಮಾಡೋದಕ್ಕೆ ಮುಂಚೆ ಈ ನಮ್ಮ ಒಂದು ಒಂದು ಪ್ರಕ್ರಿಯೆ ಏನಿದೆ, ವೇದಾಂತ ಪ್ರಕ್ರಿಯೆ, ಅದಕ್ಕೆ ವಾಪಸ್ ಬರ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಪೀಠಿಕೆ ಬರೆದಿದ್ದಾರೆ ಶಂಕರ ಭಗವತ್ಪಾದರು. ಅದನ್ನು ನೋಡಿಕೊಂಡು ಮುಂದುವರಿಯೋಣ. 535ನೇ ಭಾಷ್ಯಭಾಗ, 345ನೇ ಭಾಷ್ಯಭಾಗ. ಏವಂ ಅನ್ಯೋನ್ಯ ವಿರುದ್ಧತ್ವಾತ್ ಸಂಸಾರ ಕಾರಣಾನಿ ರಾಗ ದ್ವೇಷ ದೋಷ ಆಸ್ಪದಾನಿ ಪ್ರಾವಾದುಕಾನಾಂ ದರ್ಶನಾನಿ. ನೋಡಿ, ಹೀಗೆ ಅದೇನು, ಇಲ್ಲಿಯವರೆಗೂ ಕೂಡ ನಾವು ಯಾವ ಬೌದ್ಧ ಮತವನ್ನು ಉಪಲಕ್ಷಣವಾಗಿ ಇಟ್ಟುಕೊಂಡು ಯಾವ ದ್ವೈತ ಮತಗಳೆಲ್ಲವನ್ನೂ ಕೂಡ ನಾವು ಹೇಳಿದ್ದೇವೆಯೋ, ನಿರಾಕರಣೆ ಮಾಡಿದ್ದೇವೆಯೋ, ಅದು ಹೇಗಿತ್ತು? ಅದು ಅನ್ಯೋನ್ಯ ವಿರುದ್ಧತ್ವಾತ್. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗ್ತಾ ಇರಲಿಲ್ಲ. ಬೌದ್ಧರನ್ನ ಕಂಡ್ರೆ ಜೈನರಿಗಾಗಲ್ಲ, ಜೈನರನ್ನ ಕಂಡ್ರೆ ಸಾಂಖ್ಯರಿಗಾಗಲ್ಲ, ಸಾಂಖ್ಯರನ್ನ ಕಂಡ್ರೆ ವೈಶೇಷಿಕರಿಗಾಗಲ್ಲ, ಇವ್ರನ್ನೆಲ್ಲ ಕಂಡ್ರೆ ಯೋಗಿಗಳಿಗೂ ಆಗಲ್ಲ. ತಾರ್ಕಿಕರಿಗಂತೂ ಇವ್ರು ಯಾರನ್ನ ಕಂಡ್ರೂ ಆಗಲ್ಲ, ಅವರದ್ದೇ ತರ್ಕ. ಹೀಗೆ ಒಬ್ಬರಿಗೊಬ್ಬರು ವಿರುದ್ಧ 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 ಆಯಿತು ಅಂದ್ರೆ ಏನಾಗುತ್ತೆ? ನಮಗೆ ರಾಗ ದ್ವೇಷ ಉತ್ಪತ್ತಿ ಆಯಿತು. ಏನ್ರಿ, ನಮ್ಮ ಮತವನ್ನು ಒಪ್ಪೋದಿಲ್ಲ, ದ್ವೇಷ ಬಂತು. ನೋಡಿ, ಇಲ್ಲಿ ಒಪ್ತಾ ಇದ್ದಾನೆ, ಇವರು ಒಪ್ತಾ ಇದ್ದಾರೆ, ಇವರು ನಮ್ಮವರು, ಬನ್ರಿ ಒಳಗಡೆ. ಹೀಗೆ ರಾಗದ್ವೇಷಕ್ಕೆ ಆಸ್ಪದವಾಗಿರತಕ್ಕಂತಹ ಒಬ್ಬರಿಗೊಬ್ಬರು ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಾ ಇರ್ತಾರಲ್ಲ, ಅವರು ದ್ವೈತಿಗಳು. ದ್ವೈತಿಗಳು ಅಂದರೆ ನಾವು ಈಗಿನ ದ್ವೈತಿಗಳು ಅಂತಾರ ಅರ್ಥ ಅಲ್ಲ. ಇದು ಮಾಧ್ವರು ಅಂತ ನಾವೇನು ಹೇಳ್ತೇವೆ ಅವರನ್ನೆಲ್ಲ. ಇವರು ಹಿಂದೆ ದ್ವೈತಗಳಿದ್ದವರು, ದ್ವೈತ ಸಿದ್ಧಾಂತವರು. ಅವರು ಅದೇನೋ ಅವೆಲ್ಲ ಏನು ಸಂಸಾರ ಕಾರಣಾನಿ. ಅವೆಲ್ಲ ಸಿದ್ಧಾಂತಗಳು ಕೂಡ ಏನಾಗಿದೆ, ಸಂಸಾರಕ್ಕೆ ಕಾರಣವಾಗಿದೆ ಹೊರತು ಸಂಸಾರದಿಂದ ಈಚೆಗೆ ತಂದು ಬಿಡುವುದಕ್ಕೆ ಅವು ಯಾವುದಕ್ಕೂ ಕೂಡ ಸಾಮರ್ಥ್ಯವಿಲ್ಲ. ಅದನ್ನು ತೋರಿಸಿಕೊಟ್ಟಿದ್ದೇವೆ. ಆ ಸಾಮರ್ಥ್ಯ ಇರೋದು ಯಾವುದಕ್ಕೆ? ಕೇವಲ ಒಂದೇ ಒಂದು ಶಾಸ್ತ್ರಕ್ಕೆ, ಅದೇ ವೇದಾಂತ ಶಾಸ್ತ್ರ. ಹೀಗೆ ಸಂಸಾರಕ್ಕೆ ಕಾರಣವಾಗಿರುವ ರಾಗ ದ್ವೇಷಗಳಿಗೆ ಆಸ್ಪದವಾಗಿರತಕ್ಕಂತಹ ಮತ್ತು ಒಬ್ಬರಿಗೊಬ್ಬರು ವಿಪ್ರತಿಪತ್ತಿ ವಿರುದ್ಧಾಭಿಪ್ರಾಯವನ್ನು ಹೊಂದಿರತಕ್ಕಂತಹ ಆ ಎಲ್ಲ ಪ್ರಾವಾದಿಕರು ಬರೀ ವಾದ 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 ಅಂತಹವರ ಒಂದು ದರ್ಶನ ಅವೆಲ್ಲ ನಾವು ಹಿಂದೆ ವಿಚಾರ ಮಾಡಿದ್ದು. ಆತಃ ಮಿಥ್ಯಾ ದರ್ಶನಾನಿ ತಾನೇ ಇತಿ ತದ್ಯುಕ್ತಿಭಿರೇವ ದರ್ಶಯಿತ್ವ. ಆದ್ದರಿಂದ ಅವೆಲ್ಲವೂ ಕೂಡ, ಆ ದರ್ಶನಗಳೆಲ್ಲವೂ ಕೂಡ ಮಿಥ್ಯಾ ದರ್ಶನಾನಿ. ಮಿಥ್ಯಾ ದರ್ಶನ ಅಂದ್ರೇನು? ಅವು ಎಲ್ಲವೂ ಕೂಡ ಮಿಥ್ಯಾ ಅಂದ್ರೆ ಇಲ್ಲಿ ಅಜ್ಞಾನದ ದಶೆಯಲ್ಲೇ ಕೂತುಕೊಂಡಿವೆ. ಅವು ಯಾವುದಕ್ಕೂ ಕೂಡ ನೋಡಿ, ನಿಮ್ಮನ್ನು ಅಜ್ಞಾನದಿಂದ ಹೊರಗೆ ತಂದು ಸುಜ್ಞಾನದಲ್ಲಿ ಬಿಡುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಯಾವುದಕ್ಕೆ? ಆ ಯಾವ ದರ್ಶನಗಳಿಗೂ ಕೂಡ ಸಾಮರ್ಥ್ಯ ಇಲ್ಲ. ಅವೆಲ್ಲ ಏನು? ಹಾಗಾಗಿ ಮಿಥ್ಯಾ ದರ್ಶನಾನಿ, ಕೇವಲ ಅವಿದ್ಯೆ 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 ಭೂಮಿಕೆಯಲ್ಲೇ ಇರ್ತಕ್ಕಂಥದ್ದು ಅವು. ಅಂತಹ ದರ್ಶನವನ್ನು ನಾವು, ಆ ದರ್ಶನಗಳಲ್ಲಿ ಇರತಕ್ಕಂಥ ದೋಷಗಳನ್ನು ತದ್ಯುಕ್ತಿಭಿರೇವ, ಅವರು ಯಾವ ಯುಕ್ತಿಯನ್ನು ಬಳಸಿ ಈ ಒಂದು ಅದ್ವೈತ ಕೇವಲಾದ್ವೈತವನ್ನು ನಿರಾಕರಣೆ ಮಾಡಿದ್ದಾರೋ ಅದೇ ಯುಕ್ತಿಯಿಂದ, ಅದು ಗೌಡಪಾದರ ವೈಶಿಷ್ಟ್ಯ ಇಲ್ಲಿ. ಅವರು ಬೇರೆ ಯಾವ ಯುಕ್ತಿಯನ್ನು ಬಳಸಿದ್ದ, ಅವರ ಬಾಣವನ್ನು ಅವರಿಗೇ ತಿರುಗಿಸಿದ್ದಾರೆ ಅಷ್ಟೆ. ಹೀಗೆ ಅವರದೇ ಆದ ಯುಕ್ತಿಗಳಿಂದ ಅದಕ್ಕೆ ವಿರೋಧವನ್ನು ತೋರಿಸಿ ಏನು ಮಾಡಿದ್ದಾರೆ? ಸ್ಥಾಪನೆ ಏನು ಮಾಡಿದರು? ಹಿಂದಿನ ಕಾರಿಕೆ ಚತುಷ್ಕೋಟಿ ವರ್ಜಿತತ್ವಾತ್ ರಾಗಾದಿ ದೋಷ ಅನಾಸ್ಪದಂ ಸ್ವಭಾವ ಶಾಂತಂ.
ನೋಡಿ ಅದನ್ನು ನಿರಾಕರಣೆ ಮಾಡಿ ಈ ವೇದಾಂತ ದರ್ಶನ ಇದೆಯಲ್ಲ, ಅಲ್ಲಿ ಅಲ್ಲಿ ತಿಳಿಸಿರತಕ್ಕಂತಹ ಬ್ರಹ್ಮ, ವೇದಾಂತ ವೇದ್ಯವಾದ ಬ್ರಹ್ಮ ಎಂಥದದು? ಚತುಷ್ಕೋಟಿ ವರ್ಜಿತಂ ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ, ಇಷ್ಟೇ ನಾಲ್ಕು. ಈ 4 ಕೋಟಿಗಳಿಂದ ವರ್ಜಿತವಾಗಿರತಕ್ಕಂತಹ ಏಕಮೇವಾದ್ವಿತೀಯವಾದ, ಆದ್ದರಿಂದಲೇ ಯಾವ ರಾಗವೇ ಮುಂತಾದ ಯಾವ ದೋಷಗಳಿಗೂ ಕೂಡ ಎಳ್ಳಷ್ಟು ಆಸ್ಪದವೇ ಇಲ್ಲದೆ ಇರತಕ್ಕಂತಹ, ಮತ್ತೇನಾಗಿದೆ ಇದು? ಶಾಂತವಾಗಿರ್ತಕ್ಕಂಥದ್ದು. ಯಾವ ಗಲಾಟೆಗೂ ಆಸ್ಪದ ಇಲ್ಲ, ಯಾವ ವಿಪ್ರತಿಪತ್ತಿಗೂ ಆಸ್ಪದ ಇಲ್ಲ, ವಾದ ವಿವಾದಗಳಿಗೆ ಆಸ್ಪದ ಇಲ್ಲ, ವಿರುದ್ಧಾಭಿಪ್ರಾಯಕ್ಕೆ ಆಸ್ಪದ ಇಲ್ಲ, ರಾಗದ್ವೇಷಗಳಿಗಂತೂ ಆಸ್ಪದ ಇಲ್ಲವೇ ಇಲ್ಲ. ಇಂತಹ ಸ್ವಭಾವ, ಈ ಶಾಂತಿ ಅಂತಕ್ಕಂಥದ್ದು ಯಾವುದು? ಈ ಒಂದು ಸ್ಥಿತಿ ಏನಿದೆಯಲ್ಲ ಬ್ರಹ್ಮಭಾವ, ಅದಕ್ಕೆ ಸ್ವಭಾವ ಸಿದ್ಧವಾದ ಸ್ಥಿತಿ. ಯಾವ ಪ್ರಯತ್ನ ಸಾಧ್ಯವಲ್ಲ ಇದು. ಹೀಗೆ ಸ್ವಭಾವ ಸಿದ್ಧವಾದ, ನಾವು ಹೇಳ್ತೇವೆ ನೋಡಿ, ಯಾರೋ ಒಬ್ಬನ್ನ, ರೀ ಅವನ ಸ್ವಭಾವೇ ಹಾಗೆ ಕಣ್ರಿ, ತುಂಬ ಶಾಂತ ಅವನು, ಏನು ಗಲಾಟೆ ಮಾಡ್ಕೊಳ್ಳೋ, ಅದು ಸ್ವಭಾವ. ಅದು ಇದು ಸ್ವಭಾವ ಶಾಂತಂ, ಸ್ವಭಾವ ಶಾಂತವಾದ ಚತುಷ್ಕೋಟಿ ವರ್ಜಿತ. ಆದ್ದರಿಂದ ಸ್ವಭಾವ ಶಾಂತ ಯಾಕಾಯಿತು? ಚತುಷ್ಕೋಟಿ ವರ್ಜಿತತ್ವಾತ್. ಯಾವ ವಾದ ವಿವಾದಗಳಿಗೂ ಕೂಡ ಅದು ಸಿಲ್ಕೋದಿಲ್ಲ. ಆದ್ದರಿಂದ ಇದು ಅದ್ವೈತ ದರ್ಶನಮೇವ ಸಮ್ಯಕ್ ದರ್ಶನಂ ಇತಿ ಉಪಸಂಹೃತಂ. ಹೀಗೆ ಈ ಅದ್ವೈತ ದರ್ಶನ ಇದೆಯಲ್ಲ, ಇದು ಉಪನಿಷತ್ ದರ್ಶನ, ವೇದಾಂತ ದರ್ಶನ. ಇದೊಂದು ಅದ್ವೈತ ದರ್ಶನಮೇವ, ಏವಕಾರವನ್ನು ಹಾಕಿ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಭಗವಾನ್ ಆಚಾರ್ಯರು. ಅದ್ವೈತ ದರ್ಶನಮೇವ ಸಮ್ಯಕ್ ದರ್ಶನ, ಇದೇ ಸಮ್ಯಕ್ ದರ್ಶನ, ಇನ್ನು ಬಾಕಿದು ಮಿಥ್ಯಾದರ್ಶನ ಅಂತ ಹೇಳಿ ಇಲ್ಲಿ ಹಿಂದಿನವರೆಗೇನಾಗಿತ್ತು? ಉಪಸಂಹಾರ ಮಾಡಿದ್ದೇವೆ, ಅಲ್ಲಿ ಶುರು ಮಾಡಿದ್ದೇವೆ. ಆ ಒಂದು ಅನ್ಯಮತದಿಂದ, ಆ ಅನ್ಯಮತದ ದೋಷವನ್ನು ಹೇಳಿ ನಮ್ಮ ಮತ ಹೇಗೆ ಇದೆ ಅಂತ ಅನ್ನೋದನ್ನು ಹೇಳಿ ಉಪಸಂಹಾರ ಮಾಡಿದ್ವಿ ಇಲ್ಲಿವರೆಗೆ. ಅಥ ಇದಾನೀಂ, ಈಗ ಮುಂದೆ ನಾವೇನು ಮಾಡ್ತಾ ಇದ್ದೇವೆ? ಅಥ ಇದಾನೀಂ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಈಗ ಇನ್ನು ಮುಂದೆ ನಮ್ಮ ಸ್ವಪ್ರಕ್ರಿಯೆ, ನಮ್ಮ ಪ್ರಕ್ರಿಯೆ ಅಂದೇನು? ವೇದಾಂತ ಪ್ರಕ್ರಿಯೆ, ಉಪನಿಷತ್ ಪ್ರಕ್ರಿಯೆ ಮತ್ತು ಆರ್ಷ ಪ್ರಕ್ರಿಯೆ. ಇದನ್ನ ಎಲ್ಲಿ ಹೇಳಿತ್ತು? ಹಿಂದೆ ಹೇಳಿತ್ತಲ್ಲ, 3 ಪ್ರಕರಣಗಳಲ್ಲಿ, ಆಗಮ, ವೈತಥ್ಯ ಮತ್ತು ಅದ್ವೈತ. ಇದು ಹೇಳಿತ್ತಲ್ಲ, ಅದನ್ನೇ ಪುನಃ ನಾವು ತೋರಿಸಿಕೊಡಬೇಕು. ಹೇಗೆ? ಸಂಕ್ಷೇಪವಾಗಿ, ಕೇವಲ ಒಂದು 5-6 ಕಾರಿಕೆಗಳಲ್ಲಿ ಅಷ್ಟೆ ತೋರಿಸಿಕೊಡಬೇಕು ಎನ್ನುವ ಉದ್ದೇಶದಿಂದ ಈ ಮುಂದಿನ ಒಂದು ಗ್ರಂಥವನ್ನು ನಾವು ಆರಂಭಿಸುತ್ತಿದ್ದೇವೆ. ಇದಕ್ಕೆ ಭಗವಾನ್ ಶಂಕರರ ಭಾಷ್ಯ ಗೌಡಪಾದರು ಅದನ್ನೇನು ಬರೆದಿಲ್ಲ, ಅವರು ನೇರವಾಗಿ ಆ ಕಾರಿಕೆಯಲ್ಲಿ ಬರೆದಿದ್ದಾರೆ. ಆದರೆ ಗೌಡಪಾದರ ಹೃದಯ, ಗೌಡಪಾದರ ಅಭಿಪ್ರಾಯ ಇದು ಅಂತಕ್ಕಂಥದ್ದನ್ನು ಶಂಕರ ಭಗವತ್ಪಾದರು ಅವರ ಹೃದಯವನ್ನು ಅನಾವರಣ ಮಾಡಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದು ಪೀಠಿಕೆ ಆಯಿತು. ಈ ಪೀಠಿಕೆಗೆ ಸ್ವಾಮಿಪಾದರವರು ಒಂದು ವಿವೃತಿ ತಾನೇ ಇದು ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆಯನ್ನು ನೋಡಿಬಿಡೋಣ. ಆಮೇಲಿಂದ ಈ ಒಂದು ಕಾರಿಕೆ, ಅದರ ಒಂದು ಪದವಿಭಾಗ ನೋಡೋಣ. ಆಮೇಲೆ ಇದಕ್ಕೆ ಈ ಪೀಠಿಕೆ ಇದೆಯಲ್ಲ, ಅದಕ್ಕೆ ವಿವರಣೆ ಅಂಥೇಳಿ ಗ್ರಂಥ ಸಂಬಂಧ ಏನು, ಈ ಮುಂದಿನ ಗ್ರಂಥ ಇದೆಯಲ್ಲ ಅದಕ್ಕೂ ಹಿಂದೆ ಉಪಸಂಹಾರ ಮಾಡಿದ ಅದಕ್ಕೂ ಏನು ಸಂಬಂಧ ಅಂತಲೂ ಹೇಳ್ತಾ ಇದ್ದಾರೆ. ಏವಂ ಅನ್ಯೋನ್ಯ ವಿರುದ್ಧ. ಇದೆಲ್ಲ ಏನಾಗಿದೆ ಅಂದರೆ ಆ ಭಾಷ್ಯ ವಾಕ್ಯಗಳನ್ನೇ ಇಲ್ಲಿ ಸ್ವಾಮಿಪಾದರು ಉದ್ಧಾರ ಮಾಡಿದ್ದಾರೆ. ಹಿಂದೆ ಬೇಕಾದಷ್ಟು ಹೇಳಿದ್ದು ನಾವು ನೋಡಿದ್ದೇವಲ್ಲ. ಹೇಗೆ ಇದರಿಂದ ಏನು ಸೂಚಿತವಾಗಿದೆ ಅಂದರೆ, ಎಷ್ಟು ಲಲಿತವಾದ ಭಾಷ್ಯ, ಯಾವ ಗೊಂದಲ ಇಲ್ಲ, ಏನೂ ಇಲ್ಲ. ಎಲ್ಲರಿಗೂ ಕೂಡ ಏನು ಸಂಸ್ಕೃತದ ಒಂದು ABCD ಗೊತ್ತಿದ್ರೆ ಸಾಕು, ಅಷ್ಟೇ ಅರ್ಥ ಆಗಿಬಿಡುತ್ತೆ. ನೋಡಿ, ಏವಂ ಅನ್ಯೋನ್ಯ ವಿರುದ್ಧತ್ವಾತ್ ಸಂಸಾರ ಕಾರಣಾನಿ ರಾಗದ್ವೇಷಾದಿ ದೋಷ ಆಸ್ಪದಾನಿ ಪ್ರಾವಾದುಕಾನಾಂ ದರ್ಶನಾನಿ ಇತ್ಯತಃ ಮಿಥ್ಯಾದರ್ಶನಾನಿ ತಾನಿ ಇತಿ ತದ್ಯುಕ್ತಿಭಿರೇವ ದರ್ಶಯಿತ್ವಾ ಚತುಷ್ಕೋಟಿ ವರ್ಜಿತತ್ವಾತ್ ರಾಗಾದಿ ದೋಷ ಅನಾಸ್ಪದಂ ಶಿವಂ ಸ್ವಭಾವಶಾಂತಂ ಅಜಂ
ಅಜಾದ್ವೈತ ದರ್ಶನಮೇವ ಸಮ್ಯಕ್ ದರ್ಶನಂ ಇತಿ ಪ್ರತಿಪಾದನೆಯೇನ ಯದಾದೌ ಪ್ರತಿಜ್ಞಾತಂ. ಹೇಗೆ? ಅವಿವಾದೋ ವಿರುದ್ಧಶ್ಚ, ಅವಿವಾದ ಅವಿರುದ್ಧಶ್ಚ. ಯಾವುದು? ನಮ್ಮ ವೇದಾಂತ ಸಿದ್ಧಾಂತ. ಎಲ್ಲಿ? ಈ ಒಂದು ಬೌದ್ಧ ಮತದವರು ಅವ್ರನ್ನೆಲ್ಲವೇ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಮತ ಹೇಗಿದೆ ಅಂತ ಹೇಳಿದರು ಗೌಡಪಾದರು. ಯಾವುದು? ಉಪಕ್ರಮ ಮಾಡುವಾಗ ಅಸ್ಪರ್ಶಯೋಗೋ ವೈನಾಮ ಸರ್ವಸತ್ವ ಸುಖೋಹಿತ ಅವಿವಾದೋ ವಿರುದ್ಧಶ್ಚ ದೇಶಿತಸ್ಥಂ ನಮಾಮ್ಯಹಂ. ನೋಡಿ, ನಮ್ದು ಅಸ್ಪರ್ಶಯೋಗ ಮೊದಲನೇ 2ನೇ ಶ್ಲೋಕದ ಹೇಳಿದ್ದಿಲ್ಲ. ಸರ್ವಸತ್ವ ಸುಖೋಹಿತ ಅವಿವಾದ ಅವಿರುದ್ಧಶ್ಚ. ಹೀಗೆ ಇಂಥ ಹೇಳಿದ್ದಲ್ಲ ಮುಂದೆ, ಅದರ ಪ್ರಕಾರವಾಗಿ ಅದು ನಾವು ಉಪಸಂಹಾರ ಮಾಡಿದ್ದೇವೆ. ಇದರ ಅರ್ಥ ಭಾಷ್ಯವಾಕ್ಯನೇ ಇದು. ಹೇಳಿದ್ರಿಂದ ಏನು ಹೇಳಬೇಕಾದ್ದಿಲ್ಲ, ತಮಗೆ ಅರ್ಥವಾಗಿದೆ. ಇಲ್ಲಿ ಕೆಲವು ವಾಕ್ಯ ಜೋಡಿಸಿದಾರಷ್ಟೇ. ಏನು? ಅಲ್ಲಿ ಸ್ವಭಾವ ಶಾಂತಂ ಅಂತ ಒಂದೇ ಹೇಳಿದ್ರು, ಸ್ವಾಮಿಪಾದರು ಶಿವಂ ಅಜಾದ್ವೈತ ದರ್ಶನಮೇವ ಅಂತ ಹಾಕಿ ಅಷ್ಟೇ, ಇನ್ನೇನೂ ಇಲ್ಲ. ಇತಿ ತದುಪಸಂಹೃತಂ. ಅಥ ಇದಾನೀಂ, ಈಗ ಇದಕ್ಕೆ ಅರ್ಥ ಗೊತ್ತಾಯ್ತಲ್ಲ ತಮಗೆ. ಅಥ ಇದಾನೀಂ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಈಗ ನಮ್ಮ ಪ್ರಕ್ರಿಯೆ, ಮೂಲಭೂತವಾದಂತಹ ಪ್ರಕ್ರಿಯೆ ಏನಿತ್ತು, ಹಿಂದೆ ನಾವು ಯಾವುದರಿಂದ ಉಪಕ್ರಮಿಸಿದ್ದೇವೋ ಅದು ಯಾವುದದು? ವೇದಾಂತ ದರ್ಶನ. ಅದನ್ನು ಆ ಒಂದು ವೇದಾಂತ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತನ್ನುವ ಉದ್ದೇಶದಿಂದ ಅದನ್ನು ತೋರಿಸಿಕೊಡೋದಕ್ಕೋಸ್ಕರ ಈ ಮುಂದಿನ ಗ್ರಂಥವನ್ನು ನಾವು ಉಪಕ್ರಮಿಸುತ್ತಿದ್ದೇವೆ. ಹಿಂದೆ ಏನು ಹೇಳಿತ್ತಲ್ಲ ಅದನ್ನು ತಿರುಗಿ, ಇವೆಲ್ಲ ಗಲಾಟೆ ಮುಗೀತು. ಈಗ ಅದನ್ನು ತೋರಿಸಿಕೊಟ್ಟು ಆ ಉಪನಿಷತ್ ದರ್ಶನವನ್ನು, ಈ ಗ್ರಂಥವನ್ನು ನಾವು ಮುಕ್ತಾಯ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಭಗವಾನ್ ಗೌಡಪಾದರು. ಇಲ್ಲಿ ಸ್ವಾಮಿಪಾದರು ಹೇಳ್ತಾ ಇರ್ತಕ್ಕಂಥ ಮಾತು. ಇಲ್ಲಿ ಇದೊಂದು ಸ್ವಲ್ಪ ವಿವರಣೆ ಬರೆದಿದ್ದಾರೆ. ಈ ನಮ್ಮ ಪ್ರಕ್ರಿಯೆಯನ್ನು, ಉಪನಿಷತ್ ಪ್ರಕ್ರಿಯೆಯನ್ನು ನಾವು ಏನು ಉಪಕ್ರಮಿಸಿದ್ದೇವೋ ಅದಕ್ಕೆ ನಾವು ಈಗ ವಾಪಸ್ ಬರ್ತಾ ಇದ್ದೇವೆ, ಅದನ್ನು ಹೇಳ್ತಾ ಇದ್ದೇವೆ ಅಂದರು. ನಮಗೇನಾಗಿದೆ? ಏನು ಸ್ವಾಮಿ ಇದು ಯಾವುದು? 3 ಪ್ರಕರಣ, ಆಗಮ, ವೈತಥ್ಯ, ಅದ್ವೈತ, ಏನೋ ಅದೆಲ್ಲ ಓದ್ಬಿಟ್ಟು 1 ವರ್ಷ ಹೋಗ್ಬಿಟ್ಟಿತ್ತಲ್ಲ ಸ್ವಾಮಿ. ಅಲ್ಲಿ ಏನು ಹೇಳಿದಾರೆ ಸ್ವಲ್ಪ ಮರ್ತು ಹೋಗ್ತಾ ಇದೆಯಲ್ಲ. ಜ್ಞಾಪಕ ಇದೆ ಸ್ವಲ್ಪ, ಆದರೆ ಪೂರ್ತಿ ಏನೋ ಸ್ವಲ್ಪ ಮರ್ತು ಹೋಗ್ತಾ ಇದೆಯಲ್ಲ ಅಂದರೆ ಅದಕ್ಕೆ ಸ್ವಾಮಿಪಾದರವರು ಇಲ್ಲಿ ಸ್ವಲ್ಪ ಜ್ಞಾಪಕ ಕೊಡ್ತಾ ಇದ್ದಾರೆ ಅಷ್ಟೆ. ನೋಡಪ್ಪ, ಭಗವಾನ್ ಗೌಡಪಾದರು ಏನು ಹೇಳಿದ್ರು? ಹಿಂದೆ ನಾವು ಏನು ಉಪಕ್ರಮದಿಂದ ಪ್ರಾರಂಭ ಮಾಡಿದ್ದೇವೋ ಅದನ್ನು ಈಗ ಮುಂದುವರಿಸ್ತಾ ಇದ್ದೇವೆ ಎಂದು ಅಷ್ಟೇ ಹೇಳಿದರು. ಶಂಕರರು ಕೂಡ ಅದನ್ನೇ ಹೇಳಿದರು. ಆದರೆ ಸ್ವಾಮಿಪಾದರು ಏನೋ ಪಾಪ ಮುಮುಕ್ಷುಗಳಿಗೆ ಮರ್ತೋಗಿರುತ್ತೆ, ಅಷ್ಟು ದಿನ ಆಯಿತು, ಆ ದಿನ ಸ್ವಲ್ಪ ಜ್ಞಾಪಿಸ್ಬಿಡೋಣ ಹಿಂದೆ ಏನು ಹೇಳಿದ್ರು ಅಂತ ಅನ್ನುವ ಉದ್ದೇಶದಿಂದ ಸ್ವಲ್ಪ ಅದನ್ನು ಜ್ಞಾಪಕ ಮಾಡ್ತಾ ಇದ್ದಾರೆ ಅಷ್ಟೆ. ನೋಡಿ ಏನು, ಅಥ ಇದಾನೀಂ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಸ್ವಪ್ರಕ್ರಿಯಾ ಏನು ಸ್ವಪ್ರಕ್ರಿಯೆ ಯಾವುದು ಅಂದರೆ ಜಾಗರಿತಾದಿ ಅವಸ್ಥಾ ವಿಮರ್ಶನ ರೂಪ. ಇದು ಅಲ್ಲಿ ಏನು ಈ ಮಾಂಡುಕ್ಯ ಇರೋದೇ ಅದಕ್ಕೆ ತಾನೆ. ಈ ಒಂದು 3 ಅವಸ್ಥೆಗಳೇನಿದೆ ಅದನ್ನು ವಿಮರ್ಶೆ ಮಾಡುವುದರಿಂದ ಪರಮಾರ್ಥ ತತ್ವವನ್ನು ನಿರ್ಧಾರ ಮಾಡಿದ್ದಾರೆ ಅಲ್ಲಿ. ಅದನ್ನು ನಾವು ಪುನಃ ಅದನ್ನೇ ಯಾವುದಕ್ಕೆ? ಆ ಅವಸ್ಥೆಗಳಿಗೆ ವಾಪಸ್ ಬರ್ತಾ ಇದ್ದೇವೆ. ಅದೇ ನಮ್ಮ ಅವಸ್ಥೆ. ಈಗ ಆ ಅವಸ್ಥೆಗಳಿಗೆ ನಾವು ಪುನಃ ಬರ್ತಾ ಇದ್ದೇವೆ. ಅದು ಯಾಕೆ? ಆ ಅವಸ್ಥೆಗಳ ಮೂಲಕವಾಗಿ ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳಬೇಕು. ಹಿಂದೆ ಹೇಳಿತ್ತು, ಅದನ್ನು ಈಗ ವಾಪಸ್ ಬರ್ತಾ ಇದ್ದೇವೆ. ತದಾರಂಭ ಪ್ರಯೋಜನಂಚ ಅತ್ರ ಯುಕ್ತಿ ಸಿದ್ಧಂ ಯದೇತತ್ ಅಜಾದ್ವಯಂ ತತ್ವಂ. ಈಗ ತಿರ್ಗಾ ಅದನ್ನೇ ಆರಂಭ ಮಾಡ್ತಾ ಇದ್ದೀವಲ್ಲ, ಯಾತಕ್ಕೆ ಅಂತಂದರೆ ಈ ಒಂದು ಸಿದ್ಧಾಂತ ಅಂತ ಏನಿದೆ ಅದು ಯುಕ್ತಿ ಸಿದ್ಧಂ. ಇದು ಕೇವಲ ಉಪನಿಷತ್ತುಗಳಲ್ಲಿ ಹೇಳಿದೆ ಅಂದ ಮಾತ್ರಕ್ಕಲ್ಲ, ಅಥವಾ ಇನ್ಯಾರೋ ದೊಡ್ಡವರು ಹೇಳಿದ್ದಾರೆ ಅಂದ ಮಾತ್ರಕ್ಕಲ್ಲ. ಏನಾಗಿದೆ ಇದು? ಎಲ್ಲ ತಾರ್ಕಿಕರಿಗಳಿಗೂ ಕೂಡ
ಹೊಂದುವಂತೆ ಇದೆ. ಏನಾಗಿದೆ? ಯುಕ್ತಿಯಿಂದ ಸಿದ್ಧವಾಗಿರ್ತಕ್ಕಂಥದ್ದಿದು. ಕೇವಲ ಯಾರೋ ಒಂದು ಏನು ಕಾಕೋಲೂಕೀಯ ಅಲ್ಲ. ಕಾಕೋಲೂಕೀಯ ಗೊತ್ತಲ್ಲ, ಮಿತ್ರ ಈ ಪಂಚತಂತ್ರದಲ್ಲಿ ಕೊನೆಯ ತಂತ್ರ ಅದು ಕಾಕೋಲೂಕೀಯ. ಕಾಕೋಲೂಕೀಯ ಅಂದರೆ ಏನು? ಕಾಗಕ್ಕ ಗುಬ್ಬಕ್ಕ, ಗುಬ್ಬ, ಉಲೂಕಿ ಅಂದರೆ ಗೂಬೆ, ಕಾಗೆ ಗೂಬೆ ಕಥೆ. ಹಾಗಲ್ಲ ಇದು. ಯುಕ್ತಿ ಸಿದ್ಧವಾಗಿರ್ತಕ್ಕಂಥದ್ದು ಯಾವುದು? ಅಜಾದ್ವಯ ತತ್ವ. ತದೇತತ್ ತತ್ ವೇದಾಂತ ಪ್ರಮಾಣಗಮ್ಯಂ. ಮತ್ತು ಇಂತಹ ಯುಕ್ತಿ ಸಿದ್ಧವಾಗಿರ್ತಕ್ಕಂತಹ ತತ್ವಕ್ಕೆ ಪ್ರಮಾಣ, ತರ್ಕವೂ ಪ್ರಮಾಣ, ಯುಕ್ತಿ ಇದೆ ಪ್ರಮಾಣ, ಆದರೂ ಇದಕ್ಕೆ ಆಗಮ ಪ್ರಮಾಣ, ವೇದಾಂತ ಪ್ರಮಾಣ. ವೇದಾಂತ ಪ್ರಮಾಣದಿಂದ ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಅಲೌಕಿಕವಾದ ವಿಷಯ. ಯಾವುದು ಅಲೌಕಿಕವಾದ ವಿಷಯವೋ, ಅನೌಕಿಕ ಅಂದ್ರೇನು? ಇಂದ್ರಿಯಗಳಿಂದ ಗ್ರಾಹ್ಯವಾಗದಂತಕ್ಕ ವಿಚಾರ ಇದೆಯಲ್ಲ, ಅದನ್ನು ಏನು ಮಾಡಬೇಕು? ತರ್ಕ ಏನು? ತರ್ಕ ಅವೆಲ್ಲ ಇಂದ್ರಿಯ ಗ್ರಹಣಕ್ಕೆ ಯೋಗ್ಯವಾದದಷ್ಟೇ. ಇಂದ್ರಿಯ ಗ್ರಹವಾದದ್ದಲ್ಲದೆ ತರ್ಕ ಏನು ಮಾಡೋಕ್ಕಾಗುತ್ತೆ? ಆದ್ದರಿಂದ ಇದೇನಾಗಿದೆ ಈ ತತ್ವ? ಇದು ಇಂದ್ರಿಯ ಗ್ರಾಹ್ಯವಲ್ಲ. ಆದ್ದರಿಂದ ಯಾವುದು? ನಾವು ಆಗಮವನ್ನೇ ಶರಣ ಹೋಗಬೇಕು. ಹೀಗೆ ಆಗಮ ಪ್ರಮಾಣ ಗಮ್ಯಂ, ಆಗಮ ಪ್ರಮಾಣದಿಂದ ಸಿದ್ಧವಾಗಿರತಕ್ಕಂಥ, ಮತ್ತೆ ಅಷ್ಟೇ ಅಲ್ಲ, ಸಾರ್ವತ್ರಿಕಾನುಭವಾರೂಢಂ. ಇದು ಯಾರೋ ಯೋಗಿಗಳಿಗಾಯ್ತಂತೆ ಕಣ್ರಿ, ಗೌಡಪಾದರಿಗಾಯ್ತಂತೆ, ಶಂಕರಾಚಾರ್ಯರಿಗಾಯ್ತಂತೆ, ಇನ್ನೊಬ್ರಿಗಾಯ್ತಂತೆ. ಅಯ್ಯಯ್ಯೋ ಅವೆಲ್ಲ ನೋಡ್ರಿ, ನಮಗೆ ನಿಮಗೆ ಯಾರಿಗೆ? ಆಬಾಲ ಗೋಪಾಲರಾದಿಯಾಗಿ ಪ್ರತಿಯೊಬ್ಬರ ಅನುಭವಕ್ಕೂ ಬಂದೇ ಬರುವಂತಹ ತತ್ವ ಇದು. ಅವನು ಯಾವನೇ ಆಗಿರಲಿ. ಇಂತಹ ಅನುಭವಾರೂಢಂ ನ ತಾರ್ಕಿಕ ಕಲ್ಪಿತ ಪ್ರಧಾನ ಪರಮಾಣ್ವಾದಿವತ್ ಪುರುಷಮತಿ ಅಭ್ಯೂಹ ಮಾತ್ರ ಸಿದ್ಧಂ ಇತಿ ಪ್ರದರ್ಶನಂ. ಎಂಥ ವಾಕ್ಯ ನೋಡಿ, ಹೇಗಾಗ್ತಾರೆ. ತಾರ್ಕಿಕ ಕಲ್ಪಿತ. ಯಾರೋ ಈ ತಾರ್ಕಿಕರು ಕಲ್ಪನೆ ಮಾಡ್ತಾರಲ್ಲ, ಏನು ಮಾಡ್ತಾರೆ ಅವರು? ತಾರ್ಕಿಕರು ಯಾರು? ಸಾಂಖ್ಯರು, ವೈಶೇಷಿಕರು ಎಲ್ಲ. ಅವರು ಕಲ್ಪನೆ ಮಾಡಿದ್ದಾರೆ. ಏನಂದರು? ಪ್ರಧಾನ ಅಂತ ಒಬ್ಬ ಕಲ್ಪನೆ ಮಾಡ್ದ, ಪರಮಾಣು ಅಂತ ಇನ್ನೊಂದು ಕಲ್ಪನೆ ಮಾಡ್ದ. ಹೀಗೆ ಆ ತಾರ್ಕಿಕರು ಕಲ್ಪಿಸಿ ಹೇಳಿರ್ತಕ್ಕಂತಹ ಪ್ರಧಾನ, ಪರಮಾಣು ಮುಂತಾದವುಗಳಂತೆ ಇದು ಏನಲ್ಲ. ಇದು ಪುರುಷಮತಿ ಅಭ್ಯೂಹ ಮಾತ್ರ. ಯಾವನೋ ಒಬ್ಬ ಅತ್ಯಂತ ಬುದ್ಧಿವಂತ, ಅವನ ಬುದ್ಧಿ ಬಹಳ ಚೆನ್ನಾಗಿದೆ, ಅವನೇನೋ ಕಲ್ಪನೆ ಮಾಡ್ದ ಹೇಳ್ಬಿಟ್ಟ. ಹಾಗಲ್ಲ ಇದು. ಅವನು ಎಷ್ಟೇ ಬುದ್ಧಿವಂತನಾಗಿದ್ರು ಅದೇನು ಪುರುಷಮತಿ ಪ್ರಭವ. ಅದು ಅವರ ಸಿದ್ಧಾಂತ. ಅವರ ಸಿದ್ಧಾಂತ ಪುರುಷಮತಿ ಪ್ರಭಾವ. ಯಾವುದೋ ಪುರುಷರಿಂದ ಸೃಷ್ಟಿಯಾದದ್ದು. ಏನಾಗುತ್ತೆ? ಅವನಿಗೆ ಬುದ್ಧಿವಂತ ಇನ್ನೊಬ್ಬ ಬಂದರೆ ಅವನ್ನ ತಳ್ಳಿ ಹಾಕ್ತಾನೆ. ಹೀಗೆ ಆದ್ದರಿಂದ ಅವರ ಒಂದು ಅಭ್ಯೂಹ ಅಂದರೆ ಅವರ ಒಂದು ಊಹೆ ಸ್ವಾಮಿ, ಅವರ ಒಂದು ಯಾರು ತಾರ್ಕಿಕರದ್ದು. ಹಾಗೆ ಇದು ಅಲ್ಲ. ಏನಾಗಿದೆ? ಸಾರ್ವತ್ರಿಕ ಅನುಭವಾರೂಢವಾಗಿದೆ ಎನ್ನುವುದನ್ನು ಪ್ರದರ್ಶನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇವೆ. ಮತ್ತು ಯುಕ್ತಿ ಪ್ರಧಾನಸ್ಯ ಅಪಿ ಅಸ್ಯ ಪ್ರಕರಣಸ್ಯ ಆಗಮ ಪ್ರಕರಣೇನ ಶ್ರುತ್ಯುಪದೇಶ ವಿವರಣ ಪ್ರಧಾನೇನ ಏಕವಾಕ್ಯತಾ ಪ್ರದರ್ಶನಂಚ ಸರ್ವಶಾಸ್ತ್ರಾರ್ಥೋಪಸಂಹಾರಾರ್ಥಂ ಇತಿ ಅವಧೇಯಂ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿಪಾದರವರು? ಹೀಗೆ ಹಾಗಿರೋದ್ರಿಂದ ಯಾರೋ ಒಬ್ಬ ಕಪಿಲನೋ ಕಣಾದನೋ ಅವರು ಹಾಗೆ ಹೇಳಿದ್ದಲ್ಲ ಸ್ವಾಮಿ, ಅವೆಲ್ಲ ಪುರುಷಮತಿ ಪ್ರಭವ. ಯಾವನ ಹೇಳಿದ್ದು ಅಷ್ಟೇ. ನಮ್ಮ ಸಿದ್ಧಾಂತ ಹಾಗಲ್ಲ. ಇದು ತರ್ಕಕ್ಕೂ ಹೊಂದುತ್ತೆ, ಮತ್ತೇನು ಎಲ್ಲರ ಅನುಭವಕ್ಕೂ ಹೊಂದುತ್ತೆ. ಅವ್ರ ಮತ, ಅಯ್ಯೋ ಸಾಂಖ್ಯರು ಹೇಳೋ ತತ್ವ ವೈಶೇಷಿಕರ ಅನುಭವಕ್ಕೆ ಹೊಂದಲ್ಲ, ವೈಶೇಷಿಕ ಹೇಳೋ ತತ್ವ ಇನ್ನೊಬ್ಬ ಜೈನರ ಅನುಭವಕ್ಕೆ ಹೊಂದಲ್ಲ. ಹೌದು ತಾನೆ? ಅವರು ಒಪ್ಪೋದಿಲ್ಲ, ನಮ್ಮ ಅನುಭವ ಇಲ್ಲ ಕಣ್ರಿ ಅಂತ. ಆದರೆ ನಮ್ಮದು ಹಾಗಲ್ಲ. ಸಾರ್ವತ್ರಿಕ ಪೂರ್ಣಾನುಭವ. ಯಾವನೇ ಆಗಲಿ ಸ್ವಲ್ಪ ವಿಚಾರ ಮಾಡಿದ್ದೇ ಆದರೆ ಅವನ ಅನುಭವಕ್ಕೇ ಬಂದು ಬಿಡುತ್ತೆ. ಇದು ಅದು ಏನು ಮಾಡಬೇಕು? ವಿಚಾರ ಮಾಡಬೇಕಷ್ಟೆ. ನಮ್ಮದು ವಿಚಾರ ಪ್ರಧಾನ ಶಾಸ್ತ್ರ ಅಂತ ಹೇಳಿ ಇದು ಪ್ರಕರಣ. ಇದು ಯುಕ್ತಿ ಪ್ರಧಾನಸ್ಯ. ಇದು ಯುಕ್ತಿ ಪ್ರಧಾನವಾಗಿದ್ದರೂ ಕೂಡ ಇದು ಆಗಮ ಪ್ರಕರಣ. ಆಗಮ ಪ್ರಕರಣ ಹೇಳ್ತಾ ಅಲ್ಲಿ ಏನು? ಆಗಮ ಪ್ರಮಾಣಗಮ್ಯ, ಆಗಮವೇ ನಮಗೆ ಪರಮ ಪ್ರಮಾಣ ಅಂತ ಹೇಳಿತ್ತು. ಇದು ಶ್ರುತ್ಯುಪದೇಶ ವಿವರಣಪ್ರದ. ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದನ್ನು ವಿವರಿಸಿ
ಪ್ರಧಾನವಾಗಿ ಹೇಳ್ತಕ್ಕಂಥದ್ದು. ಹಾಗಾಗಿ ಏಕವಾಕ್ಯತಾ ಪ್ರಚನ ಅಂದರೆ ಏಕವಾಕ್ಯತೆ ಯಾವಿದೆ ಅದಕ್ಕೆ? ಉಪನಿಷದ್ ವಾಕ್ಯಕ್ಕೂ ಮತ್ತು ತರ್ಕಕ್ಕೂ ಏಕವಾಕ್ಯತಾ ಇದೆ. ಉಪನಿಷತ್ತು ಒಂದು ಹೇಳುತ್ತೆ, ತರ್ಕ ಅದನ್ನು ವಿರೋಧ ಮಾಡುತ್ತೆ ಅಂತ ಅಲ್ಲ. ಅಲ್ಲಿ ಇದೇನಾಯಿತು, ತರ್ಕ ಅಂತಕ್ಕಂಥದ್ದು ಉಪನಿಷತ್ತುಗಳಿಗೆ ಅನುಕೂಲವಾದ ತರ್ಕ. ಮೊಟ್ಟ ಮೊದಲೇ ಭಾಷ್ಯ ತದವಿರೋಧಿ ತರ್ಕೋಪಕರಣ ನಿಶ್ರೇಯಸ ಪ್ರಯೋಜನ ಪ್ರಸ್ತೂಯತೆ. ಸೂತ್ರ ಭಾಷ್ಯದಲ್ಲಿ ಮೊಟ್ಟ ಮೊದಲು ಹೇಳಿರ್ತಕ್ಕಂಥ ಮಾತು ತದವಿರೋಧಿ ತರ್ಕೋಪಕರಣ. ತದವಿರೋಧಿ ಅಂದ್ರೇನು? ಆ ವೇದಾಂತ ವಾಕ್ಯ ಅವಿರೋಧಿ, ವೇದಾಂತ ವಾಕ್ಯಗಳಿಗೆ ವಿರೋಧವಲ್ಲದ ತರ್ಕೋಪಕರಣ, ತರ್ಕವನ್ನು ಉಪಕರಣವನ್ನಾಗಿ ಮಾಡಿಕೊಂಡು ಈ ನಿಶ್ರೇಯಸ ಪ್ರಯೋಜನವನ್ನು ಕೊಡತಕ್ಕಂತಹ ಈ ವೇದಾಂತ ಇದೆಯಲ್ಲ, ಅದನ್ನು ನಾವು ಮುಂದೆ ವ್ಯಾಖ್ಯಾನ ಮಾಡುತ್ತೇವೆ ಅಂತ ಭಗವತ್ಪಾದ ಶಂಕರರು ಪ್ರತಿಜ್ಞೆ ಮಾಡಿ ಭಾಷ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಹೀಗೆ ಏಕವಾಕ್ಯತ ತರ್ಕಕ್ಕೂ ಮತ್ತು ಈ ಒಂದು ವೇದಾಂತ ವಾಕ್ಯಗಳಿಗೂ ಕೂಡ ಯಾವ ವಿರೋಧವೂ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ? ಈ ತರ್ಕವನ್ನು ಅನುಭವಾಂಗ ತರ್ಕ, ಶ್ರುತ್ಯನುಗೃಹೀತ ತರ್ಕ ಅನುಭವಾಂಗತ್ವೇನ ಯಹ ಆಶ್ರಯತೆ, ಶ್ರುತ್ಯನುಗೃಹೀತ ತರ್ಕ. ಎಲ್ಲ ಕಡೆ ಬೇಕಾದಷ್ಟು ಹೇಳಿದ್ದಾರೆ ಶಂಕರ ಭಗವತ್ಪಾದರು. ಸತ್ಸುತು ವೇದಾಂತವಾಕ್ಯೇಷು ಜಗತೋ ಜನ್ಮಾದಿ ಕಾರಣವಾದಿಷು ತದರ್ಥಗ್ರಹಣ ದಾರ್ಢ್ಯಾಯ ಅನುಮಾನಮಪಿ ವೇದಾಂತವಾಕ್ಯ ಅವಿರೋಧಿ. ಅನುಮಾನ ಅಂದರೆ ತರ್ಕ. ವೇದಾಂತವಾಕ್ಯ ಅವಿರೋಧಿ ಪ್ರಮಾಣಂ ಭವತ್ ನ ನಿವಾರ್ಯತೆ. ನಾವು ತರ್ಕವನ್ನು ನಿರಾಕರಣೆ ಮಾಡೋದಿಲ್ಲ, ಆದರೆ ಹೇಗಿರ್ಬೇಕು ಗೊತ್ತೇನೋ, ಅದು ವೇದಾಂತವಾಕ್ಯ ಅವಿರೋಧಿ ಆಗಿರಬೇಕು ಅಷ್ಟೇ ಅಂತ ಬೇಕಾದಷ್ಟು ಹೇಳಿ. ಹೀಗೆ ಈ ತರ್ಕ ಮತ್ತು ವೇದಾಂತ ವಾಕ್ಯ ಇವೆರಡಕ್ಕೂ ಕೂಡ ಏಕವಾಕ್ಯತೆ ಇದೆ ಎನ್ನುವುದನ್ನು ತೋರಿಸಿಕೊಟ್ಟು ಸರ್ವಶಾಸ್ತ್ರಾರ್ಥ ಉಪಸಂಹಾರ ಅಂದರೆ ಈ ಗ್ರಂಥವನ್ನು ಪೂರ್ತಿಯಾಗಿ ಉಪಸಂಹಾರ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾವು ಈ ಮುಂದಿನ ಗ್ರಂಥ ಇದೆಯಲ್ಲ, ನಾವು ಹಿಂದೆ ಏನು ಹೇಳಿದ್ದೀವಿ, ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ ಏನು ಹೇಳಿದ್ದೆವು, ನಮ್ಮ ಉಪನಿಷತ್ ಸಿದ್ಧಾಂತ, ವೇದಾಂತ ಸಿದ್ಧಾಂತ, ಅದನ್ನು ನಾವು ಈಗ ಪುನಃ ಪ್ರಾರಂಭ ಮಾಡುತ್ತಿದ್ದೇವೆ. ಸಂಕ್ಷೇಪವಾಗಿ ಅದನ್ನು ಹೇಳ್ತೇವೆ, ವಿಸ್ತಾರವಾಗಿ ಅಲ್ಲಿ ಹೇಳಿದ್ದೆವು, ಹೌದು ತಾನೆ? ಅಲ್ಲೂ ಕೂಡ ಮೂರಕ್ಕೂ ಕೂಡ ಯಾವ ವಿರೋಧವೂ ಇಲ್ಲ. ಆಗಮ ಪ್ರಕರಣದಲ್ಲಿ ಏನು ಹೇಳಿದೆ, ಮತ್ತು ವೈತಥ್ಯ ಪ್ರಕರಣದಲ್ಲಿ ಏನ್ರಿ ಅಲ್ಲಿ ಬೇರೆ ಇಲ್ಲ. ಅಲ್ಲಿ ಭಗವತ್ಪಾದ ಶಂಕರರು ನೋಡಿ, ನಾವೆಲ್ಲ ಓದಿದ್ದೇವೆ ಅದನ್ನ, ಹೌದಾ? ಆಗಮ ಪ್ರಕರಣದಲ್ಲಿ ಯಾವುದನ್ನು ಉಪನಿಷತ್ತುಗಳು ವೇದಾಂತಗಳು ಹೇಳಿವೆ ಅಂತ ನಾವು ಹೇಳಿದ್ದೇವೆಯೋ ಅದನ್ನೇ ವೈತಥ್ಯ ಪ್ರಕರಣದಲ್ಲಿ ಉಪಪತ್ತಿಯ ಮೂಲಕ ಸಿದ್ಧ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಅದನ್ನೇ ಅಲ್ಲಿ ಆಗಮ ಪ್ರಧಾನವಾಗಿ ಹೇಳಿತ್ತು, ಮತ್ತು ವೈತಥ್ಯ ಪ್ರಕರಣದಲ್ಲಿ ಉಪಪತ್ತಿ ಪ್ರಧಾನವಾಗಿ ಹೇಳಿದೆ ಅಷ್ಟೇ. ಸಿದ್ಧಾಂತದಲ್ಲಿ ಏನೂ ವ್ಯತ್ಯಾಸವಿಲ್ಲ, ಏಕವಾಕ್ಯತೆ. ಇವೆರಡೂ ಕಡೆ ಹೇಳಿರತಕ್ಕಂಥ ಸಿದ್ಧಾಂತವನ್ನೇ ಅದ್ವೈತ ಪ್ರಕರಣದಲ್ಲಿ ಹೇಗೆ ಇದು ಸಮಂಜಸವಾಗಿದೆ ಎನ್ನುವುದನ್ನು ಅನುಭವ ಪರ್ಯಂತವಾಗಿ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ. ಹೀಗೆ ಮೂರು ಕಡೆಯಲ್ಲಿಯೂ ಕೂಡ ಏಕವಾಕ್ಯತೆ ಅಂತಕ್ಕಂಥದ್ದು. ನೋಡಿ ಸ್ವಾಮಿ, ನಮ್ಮದು ಇಂತಹ ಶಾಸ್ತ್ರ, ಎಲ್ಲಿಗೂ ಅವಿವಾದೋ ವಿರುದ್ಧಶ್ಚ ದೇಶಿತಸ್ಥಂ ನಮಾಮ್ಯಹಂ. ಯಾವ ವಿವಾದಕ್ಕೂ ಆಸ್ಪದ ಇಲ್ಲ. ಮತ್ತು ಇದನ್ನು ಎಲ್ಲರ ಅನುಭವಕ್ಕೆ ಬರತಕ್ಕಂಥದ್ದು. ಯಾವಾಗ ಅನ್ನೋ ಪ್ರಶ್ನೆ ಈಗಲೇ ಅಷ್ಟೆ. ಇದು ಯಾವುದಾದರೂ ಕೂಡ ಬೇರೆಯ ಶಾಸ್ತ್ರದಲ್ಲಿ ಈ ಇಡೀ ನಮ್ಮ ಭೂಲೋಕ ಅಲ್ಲ, ಯಾವುದೇ ಲೋಕ ತಗೊಳ್ಳಿ, 14 ಲೋಕ ಇರ್ಬೋದು, ಇಲ್ಲ 140 ಲೋಕ ಇರ್ಬೋದು, ಎಷ್ಟೋ ಇರ್ಬೋದು, ಯಾರಿಗೂ ಗೊತ್ತಿಲ್ಲ. ಅದು ವೇದ ಹೇಳ್ತಾ ಇದೆ 14 ಲೋಕ ಅಂತ ನಾವು ಅಂದ್ಕೋಬೇಕಷ್ಟೆ. ಈಗ ನಮ್ಮ ಸೂರ್ಯಮಂಡಲ ಇದೆ, ಸೂರ್ಯಮಂಡಲ ಎಷ್ಟಿದೆ ಅಂತ ಹೇಳ್ತಾರೆ, ನಾವು ಒಂದಿದೆ ಅಂದ್ಕೊಂಡಿದ್ದೀವಿ ಮುಂಚೆ. ಈಗೇನಿದೆ, ಅಯ್ಯಯ್ಯೋ ಇಂಥ ಸೂರ್ಯಮಂಡಲ ಬೇಕಾದಷ್ಟಿದೆ ಅಂತಂತಾರೆ. ಯಾವನು ಹೇಳ್ದ ಇಂಥ 60 ಇದೆ ಅಂದ,
ಇನ್ನೊಬ್ಬ ಯಾವನೋ ಇದ್ದಾರೆ ಇಲ್ಲಾಂದ್ರೆ 70. ಎಷ್ಟಾರ ಇರಲಿ ಅದು ನಮಗೆ ಪ್ರಕೃತ ಅಲ್ಲ. ಎಷ್ಟೇ ಇದ್ದರೂ ಕೂಡ ಎಲ್ಲ ಲೋಕಗಳಲ್ಲಿಯೂ ಕೂಡ ಏನೇನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಈ ವೇದಾಂತ ತತ್ವಕ್ಕೆ ವಿಹಿತವಾಗಿರತಕ್ಕಂಥದ್ದು. ಇಲ್ಲಿ ಯಾವ ವಿರೋಧ ಅಂತಕ್ಕಂಥದ್ದೇ ಇಲ್ಲ. ಯಾವ ಲೋಕಕ್ಕೆ ಹೋಗಲಿ, ಯಾವುದೇ ಸಿದ್ಧಾಂತ ತಗೊಳ್ಳಿ, ಇಂತಹ ಒಂದು ಯಾವುದೊಂದು ವಿಶಿಷ್ಟವಾದ ಒಂದು ಸಿದ್ಧಾಂತ ಇರತಕ್ಕಂಥದ್ದು ವೇದಾಂತ. ಇದನ್ನು ನಾವು ಉಪಕ್ರಮ ಮಾಡಿದ್ದೆವು, ಅದನ್ನೇ ಇಲ್ಲಿ ಸಂಕ್ಷೇಪವಾಗಿ ಉಪಸಂಹಾರ ಮಾಡುತ್ತಿದ್ದೇವೆ. ಯಾವುದರಿಂದ ಉಪಕ್ರಮ ಮಾಡಿದ್ದೆವು? ಆ ಒಂದು ಅವಸ್ಥಾತ್ರಯದ ಮೂಲಕ. ಇಲ್ಲೂ ಕೂಡ ಅವಸ್ಥಾತ್ರಯದ ಮೂಲಕವೇ ನಾವು ಉಪಸಂಹಾರ ಮಾಡುತ್ತಿದ್ದೇವೆ ಅಂತ ಹೇಳಿ ಅಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು ಸಮಯ ಮುಗೀತು. ಆ ಒಂದು ಈ ಕಾರಿಕೆಯನ್ನು ಪ್ರಾರಂಭ ಮಾಡಿಬಿಡೋಣ, 2 ಸರಿ ಹೇಳ್ಕೊಂಡ್ಬಿಡೋಣ. ಯಾವುದದು 87ನೇ ಕಾರಿಕೆ ಮಾತ್ರ 2 ಸರಿ ಹೇಳಿಬಿಟ್ಟು ಅದನ್ನು ಮುಗಿಸೋಣ. ಮುಂದೆ ಅದರ ಪದವಿಭಾಗ ಅಲ್ಲಿ ವಿಚಾರ ಮಾಡೋಣ. ಯಾವುದದು? ಸಪ್ತಾಶೀತಿ ಕಾರಿಕಾ. ಓಂ. ಇದು ಯಾತಕ್ಕೆ ಅಂದ್ರೆ ನೋಡಿ, ಹಿಂದೆ ಅವಸ್ಥಾತ್ರಯವನ್ನು ಹೇಳಿದರು, ಇಲ್ಲೂ ಕೂಡ ಅವಸ್ಥಾತ್ರಯವನ್ನೇ ಹೇಳಿರತಕ್ಕಂಥದ್ದು. ಜಾಗೃತ್ತು, ಸ್ವಪ್ನ, ಸುಷುಪ್ತಿ, ಅದೇ, ಏನು ವ್ಯತ್ಯಾಸವಿಲ್ಲ. ಆದರೆ ವ್ಯತ್ಯಾಸ ನೀವು ಗಮನಿಸಿ, ನಾವು ಕಾರಿಕೆಯನ್ನು ಹೇಳುವಾಗ ವ್ಯತ್ಯಾಸ ಗಮನಿಸಿ. ಎಲ್ಲಾದರೂ ಕೂಡ ಈ ಕಾರಿಕೆಯಲ್ಲಿ ಜಾಗೃತ್ತು, ಸ್ವಪ್ನ, ಸುಷುಪ್ತಿ ಎನ್ನುವ ಪದ ಎಲ್ಲಾದರೂ ಇದೆಯಾ ಅಂತ ನೀವು ಪರಿಶೀಲನೆ ಮಾಡಿ. ಇದನ್ನು ನೋಡಿದ್ರೆ ಏನ್ರಿ, ಎಲ್ಲೂ ಇಲ್ವಲ್ಲಪ್ಪ, ಇದು ಅದು ಸೊಲ್ಲೇ ಇಲ್ವಲ್ಲ, ಜಾಗೃತ್ತು ಸ್ವಲ್ಪ ಜಾ ಅಂತ ಪದವೇ ಇಲ್ವಲ್ಲ, ಜಕಾರವೇ ಇಲ್ಲ ಅಂತ ಏನು ಜಾಗೃತ ಸ್ವಪ್ನ ಅಂತ ಹೇಳ್ತಾ ಇದ್ದೀರ. ಅದು ಗೌಡಪಾದರ ವೈಶಿಷ್ಟ್ಯ. ಹೇಳಿರ್ತಕ್ಕಂಥದ್ದು ಜಾಗೃತ ಸ್ವಪ್ನ ಸುಷುಪ್ತಿ ಅದು ಯಾವ ರೀತಿ ಹೇಳಿದ್ದಾರೆ ನೋಡಿ. ಅದರ ಮುಂದೆ ನಾಳೆ ದಿವಸ ಮುಂದಿನ ಭಾಗದ ವಿಚಾರ ಮಾಡೋಣ ಅಂತ. ಈಗ ಕಾರಿಕೆ. ಓಂ ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಎಲ್ಲಾದರೂ ಇದೆಯಾ ಸ್ವಾಮಿ ಜಾಗೃತ್ತು, ಸ್ವಪ್ನ, ಸುಷುಪ್ತಿ ಅಂತ? ಯಾರಿಗಾರು ಎಂತಹ ಸಂಸ್ಕೃತ ವಿದ್ವಾಂಸನೇ ಆಗಿರ್ಬೋದು, ಅವನು ಯಾವ ಒಂದು ವೇದಾಂತ ಗ್ರಂಥವಾಗಲಿ ಅವಸ್ಥಾತ್ರಯ ಗ್ರಂಥವಾಗಲಿ ಇಲ್ಲ, ಕೇವಲ ಒಂದು ಶಾಸ್ತ್ರ, ಒಂದು ಸಾಹಿತ್ಯ, ಅದರ ಅದ್ವಿತೀಯ ಅವನಿಗೆ ಇದು ಹೇಳಿದ್ರೆ, ಇಲ್ಲಿ ಅವಸ್ಥಾತ್ರಯ ವಿಚಾರ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಆದರೆ ಒಂದು ಪದದ ಒಂದು ಸೋಂಕು ಇಲ್ಲ. ಇಲ್ಲಿ ಜಾಗೃತ ಅನ್ನೋದು ಪದ ಇದೆಯಾ, ಸ್ವಪ್ನ ಅಂತಿದೆಯಾ, ಸುಷುಪ್ತಿ ಇದೆಯಾ, ಎಲ್ಲಿ ಪದವೇ ಇಲ್ಲ ಅಂತ ಹೇಳ್ತಾನೆ. ಅದು ಹೇಳಿರ್ತಕ್ಕಂಥದ್ದು ಅದೇ. ಇನ್ನೊಂದು ಸರಿ ಕಾರಿಕೆ ಹೇಳೋಣ. ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ನೋಡಿ, ಇಲ್ಲಿಗೆ ನಿಲ್ಸೋಣ ಅಂತ ಮಾಡಿದ್ದೆ, ಯಾಕೋ ಇದ್ರ ವಿವರಣೆ ಸ್ವಲ್ಪ ಕೊಟ್ಬಿಡೋಣ, ಮನಸ್ಸೇ ಬರೋದಿಲ್ಲ. 3 ಹೇಗೆ ಹೇಳಿದ್ದಾರೆ ಅಂದರೆ, ಇದು 3 ಇರುತ್ತೆ ಅಂಶ ಹೇಳಿರ್ತಕ್ಕಂಥ. ಒಂದು ಸವಸ್ತು ಸೋಪಲಂಭ, ಇನ್ನೊಂದು ಅವಸ್ತು ಸೋಪಲಂಭ, ಮತ್ತೆ ಇನ್ನೊಂದು ಅದು ಇದು 3 ಕಾರಿಕೆಯನ್ನು ಹೇಳಿದ್ದಾರೆ, ಅವಸ್ತು ಅನುಪಲಂಭ. 2 ಕಾರಿಕೆ ಒಟ್ಟಿಗೆ ಸೇರಬೇಕು, ನಾವು ಬೇರೆ ನೋಡೋಣ. ಅವಸ್ತು ಅನುಪಲಂಭ ಹೀಗೆ. ಸವಸ್ತು ಸೋಪಲಂಭ ಅಂದರೆ ಜಾಗೃತ್ತು, ಅವಸ್ತು ಸೋಪಲಂಭ ಅಂದರೆ ಸ್ವಪ್ನ, ಮತ್ತೆ ಅವಸ್ತು ಅನುಪಲಂಭ ಅಂತಂತಂದರೆ ಸುಷುಪ್ತಿ. ಸವಸ್ತು ಸೋಪಲಂಭ, ವಸ್ತುವೂ ಇದೆ, ನಮ್ಮ ಅರಿವು ಆಗ್ತಾ ಇದೆ, ಜಾಗೃತ್ತು. ನಮ್ಮ ಎದುರಿಗೆ ವಸ್ತು ಇದೆ, ಅರಿವಾಗ್ತಾ ಇದೆ, ಜಾಗೃತ್ತು. ಅವಸ್ತು ಸೋಪಲಂಭ, ವಸ್ತು ಇಲ್ಲ ಮತ್ತು ಅರಿವಾಗ್ತಾ ಇದೆ, ಸ್ವಪ್ನದಲ್ಲಿ ಯಾವ ವಸ್ತು ಇಲ್ಲ, ಸೋಪಲಂಭ ಅರಿವಾಗ್ತಾ ಇದೆ, ಅದು ಸ್ವಪ್ನ. ಇನ್ನೊಂದು ಅವಸ್ತು ಅನುಪಲಂಭ, ವಸ್ತುವೂ ಇಲ್ಲ, ಅರಿವೂ ಇಲ್ಲ, ಏನೂ ಇಲ್ಲ, ಅದ್ಯಾವುದು ಸುಷುಪ್ತಿ. ಹೀಗೆ ಜಾಗೃತ್ತು, ಸ್ವಪ್ನ, ಸುಷುಪ್ತಿ ಎನ್ನುವುದನ್ನು ಸೂಚ್ಯವಾಗಿ ಹೇಗೆ ಹೇಳಿದ್ದಾರೆ ನೋಡಿ. ಇದರ ಒಂದು ವಿವರಣೆ ಅದ್ಭುತವಾಗಿದೆ. ಮುಂದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.